ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಅನುದಾನ ಕದನ. ಇಂದು ಡೆಲ್ಲಿ ಬೀದಿಯಲ್ಲಿ ಅನ್ಯಾಯ ವಿರುದ್ಧದ ಬೃಹತ್ ಪ್ರತಿಭಟನೆ. ರಾತ್ರಿಯೇ ದೆಹಲಿಗೆ ತೆರಳಿದ ರಾಜ್ಯ ಕೈ ನಾಯಕರು. ರಾಜ್ಯ ಸರ್ಕಾರದ ದೆಹಲಿ ಚಲೋಗೆ ಬಿಜೆಪಿಯಿಂದ ಕೌಂಟರ್. ಸರ್ಕಾರದ ರೈತ ವಿರೋಧಿ ನೀತಿ ವಿರುದ್ಧ ಪ್ರತಿಭಟನೆ. ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ಶಕ್ತಿ ಪ್ರದರ್ಶನ. ರಾಜ್ಯಕ್ಕೆ 18,000 ಕೋಟಿ ಅನುದಾನವನ್ನ ನೀಡಲಿದ್ದೇವೆ. ಸಿಎಂ ಸಿದ್ದರಾಮಯ್ಯ ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ. ಕರ್ನಾಟಕದ ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಕೊಡಿ. ಕೇಂದ್ರ ಸರ್ಕಾರಕ್ಕೆ ಕೈ ಮುಗಿದು ಮಾಜಿ ಪ್ರಧಾನಿ ಎಚ್ಡಿಡಿ ಮನವಿ. ದೇವೇಗೌಡರ ಮಾತಿಗೆ ಡಿಎಂಕೆ ಸಂಸದನ ಅಪಸ್ವರ. ಮೇಕೆದಾಟು ಯೋಜನೆಯ ಬಗ್ಗೆ ಕಾಂಗ್ರೆಸ್ ನಿರಂತರ ಹೋರಾಟ. ದೇವೇಗೌಡರು ಈಗಲಾದರೂ ಪ್ರಧಾನಿಯ ಒಪ್ಪಿಗೆ ಪಡೀಲಿ. ದೇವೇಗೌಡರ ಮೇಕೆದಾಟು ಮಾತಿಗೆ ಕಾಂಗ್ರೆಸ್ ಪರಿಷತ್ ಸದಸ್ಯ ನಾಗರಾಜ್ ಪ್ರತಿಕ್ರಿಯೆ. ಅನ್ಯ ಕೋಮಿನ ಯುವಕನಿಂದ ಚಾಕು ಇರಿತ ಪ್ರಕರಣ. ಆರೋಪಿಯನ್ನ ಬಂಧಿಸುವಂತೆ ಹಿಂದೂ ಕಾರ್ಯಕರ್ತರ ಪ್ರತಿಭಟನೆ. ಆಸ್ಪತ್ರೆಗೆ ಸಂಸದ ರಾಘವೇಂದ್ರ ಭೇಟಿ, ಆರೋಗ್ಯ ವಿಚಾರಣೆ. ನಾನು ಬಿಜೆಪಿಗೆ ಹೋಗಲ್ಲ, ಲೋಕಸಭಾ ಚುನಾವಣೆಗೂ ಸ್ಪರ್ಧಿಸಲ್ಲ. ಅಥಣಿ ಕ್ಷೇತ್ರದ ಜನರ ಆಶೀರ್ವಾದದಂತೆ ಶಾಸಕನಾಗೇ ಇರ್ತೀನಿ. ಅಥಣಿ ಶಾಸಕ ಲಕ್ಷ್ಮಣ ಸವದಿ ಮತ್ತೊಮ್ಮೆ ಸ್ಪಷ್ಟನೆ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಿಸೋದಕ್ಕೆ ಬಿಎಸ್ವೈ ರೆಡಿ. ಇಂದು ಮೈಸೂರಿಗೆ ಭೇಟಿ ನೀಡಿ ಚಾಮುಂಡೇಶ್ವರಿಗೆ ಪೂಜೆ. ಶುಕ್ರವಾರದಿಂದ ಚುನಾವಣಾ ಅಖಾಡಕ್ಕೆ ಯಡಿಯೂರಪ್ಪ ಎಂಟ್ರಿ. ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ಆತಂಕ ಹುಟ್ಟಿಸಿದ ನಕ್ಸಲ್ ಚಲನವಲನ. ಬೈಂದೂರು ತಾಲೂಕಿನಲ್ಲಿ ಶಸ್ತ್ರಾಸ್ತ್ರ ಸಜ್ಜಿತ 4 ಓಡಾಟದ ಬಗ್ಗೆ ಮಾಹಿತಿ. ನಕ್ಸಲ್ ಚಟುವಟಿಕೆಗೆ ಖಚಿತಪಡಿಸಿದ ಪೊಲೀಸರು. ಸಕ್ಕರೆ ಕಾರ್ಖಾನೆಗಾಗಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ಸಾಲ ಪಡೆದು ಮರುಪಾವತಿಸದ ಆರೋಪ. ರಮೇಶ್ ಜಾರಕಿಹೊಳಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಮೇಲೆ ಸಿಒಡಿ ದಾಳಿ. ಕೆಲ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ ಸಿಒಡಿ ಅಧಿಕಾರಿಗಳು. ನಕಲಿ ದಾಖಲೆ ಸೃಷ್ಟಿಸಿ 16 ಎಕರೆ ಜಮೀನು ಕಬಳಿಕೆ ಆರೋಪ. ಬ್ಯಾಡರಹಳ್ಳಿ ಪೊಲೀಸರಿಂದ ಮಾಜಿ ರೌಡಿ ಶೀಟರ್ ಜೇಡ್ರಹಳ್ಳಿ ಕೃಷ್ಣಪ್ಪ ಬಂಧನ. ಸರ್ಚ್ ವಾರೆಂಟ್ ಪಡೆದು ಮನೆ ಶೋಧ. ಇಂದು ಕೋರ್ಟ್ಗೆ ಹಾಜರುಪಡಿಸಲಿರುವ ಪೊಲೀಸರು. ಮುಂಬೈನ ಗೇಟ್ ವೇ ಆಫ್ ಇಂಡಿಯಾ ಬಳಿ ಅನುಮಾನಾಸ್ಪದ ದೋಣಿ ಪತ್ತೆ. ಅಬ್ದುಲ್ಲಾ ಶರೀಫ್ ಹೆಸರಿನ ಬೋಟ್ ಕುವೈತ್ನಿಂದ ಬಂದಿರೋ ಶಂಕೆ. ಬೋಟ್ನಲ್ಲಿದ್ದ 3 ವಶಕ್ಕೆ ಪಡೆದು ತೀವ್ರ ವಿಚಾರಣೆ. ತೆರಿಗೆ ಮರು ಹಂಚಿಕೆ ವಿಚಾರದಲ್ಲಿ ಮಲತಾಯಿ ಧೋರಣೆ ಆರೋಪ. ಕರ್ನಾಟಕದ ಬೆನ್ನಲ್ಲೇ ಕೇಂದ್ರದ ವಿರುದ್ಧ ಸಿಡಿದೆದ್ದ ಕೇರಳ. ನಾಳೆ ದೆಹಲಿಯಲ್ಲಿ ಕೇರಳ ಸರ್ಕಾರದಿಂದಲೂ ಪ್ರತಿಭಟನೆ. ಎನ್ಸಿಪಿಯ ಬಣ ರಾಜಕೀಯದಲ್ಲಿ ಶರದ್ ಪವಾರ್ಗೆ ಭಾರೀ ಹಿನ್ನಡೆ. ಪಕ್ಷದ ಚಿಹ್ನೆ ಗೋಡೆ ಗಡಿಯಾರ ಅಜಿತ್ ಬಣಕ್ಕೆ ಹಂಚಿಕೆ. ಕೇಂದ್ರ ಚುನಾವಣಾ ಆಯೋಗದ ಆದೇಶ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಲು ಶರದ್ ಪವಾರ್ ಬಣ ಚಿಂತನೆ. ಆಟವಾಡುತ್ತಾ ಬೋರ್ವೆಲ್ಗೆ ಬಿದ್ದಿದ್ದ 2 ವರ್ಷದ ಮಗು. ಗುಜರಾತ್ನ ಜಮಾನಗರದಲ್ಲಿ ಘಟನೆ. ಸುರಕ್ಷಿತವಾಗಿ ಮಗುವಿನ ರಕ್ಷಣೆ, ನಿಟ್ಟುಸಿರು ಬಿಟ್ಟ ಪೋಷಕರು. ಒಡಿಶಾದ ಜಶಿಪುರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ 2 ಬಂಧನ. ಬಂಧಿತರಿಂದ 120 ಕೆಜಿ ತೂಕದ ಗಾಂಜಾ ವಶಕ್ಕೆ ಪಡೆದ ಪೊಲೀಸರು. ಅಂಡರ್ 19 ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತ ಭರ್ಜರಿ ಆಟ. ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2 ವಿಕೆಟ್ಗಳ ರೋಚಕ ಜಯ.
ಸತತ 5ನೇ ಬಾರಿಗೆ ಫೈನಲ್ಗೆ ಲಗ್ಗೆ ಇಟ್ಟ ಭಾರತದ ಯುವ ಪಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.